ಡ್ಯೂಟಿಯಿಂದ ಬಂದ ತಕ್ಷಣ ಒಂದು ಕಾಲ್ ಬಂತು, ಬಾಬ್ರು ಮೀಟ್ ಮಾಡಿಸ್ತೀನಿ ಅಂತ ನನ್ನ ಫ್ರೆಂಡ್ ಕಾಲ್ ಮಾಡಿದ್ರು. ಸೊ ಬಂದ ತಕ್ಷಣ ನೋಡಿ ಹಿಂಗೆ ರೆಡಿ ಆಗಿಬಿಟ್ಟು ಈ ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ ಮೀಟ್ ಮಾಡಕ್ಕೆ ಹೋಗ್ತೀನಿ. ಯಾರು ಗೊತ್ತವರು ಒಬ್ಬರು VIP. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಮತ್ತೆ ಬನ್ನಿ ಅವ್ರನ್ನ ಮೀಟ್ ಮಾಡಿ ಡೈರೆಕ್ಟಾಗಿ ತೋರಿಸ್ಕೊಡ್ತೀನಿ ಯಾರಂತ. ತೋರಿಸ್ತೀನಿ. ನಾನು ತುಂಬ ಎಕ್ಸೈಟ್ ಆಗಿ ತುಂಬ ದಿವಸ ವೆಯ್ಟ್ ಮಾಡ್ತಿದ್ದೆ ಅವ್ರನ್ನ ಮೀಟ್ ಮಾಡಬೇಕಂತ. ಸೊ ಇವತ್ತು ಅವ್ರನ್ನ ಮೀಟ್ ಮಾಡೋ ಅದೃಷ್ಟ ಬಂದಿದೆ. ಸೊ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ತಿದ್ದೆ ಅಂದರೆ ನಿಲ್ಲೇ ಇಲ್ವಲ ಪಕ್ಕ ಇರುವಂಥ ಅಲೋಕ ಪ್ಯಾಲೇಸ್ ಅದಕ್ಕೆ. ಸೊ ಅವ್ರನ್ನ ಮೀಟ್ ಮಾಡೋ ಪರಿಚಯ ಮಾಡ್ಕೊಡ್ತೀನಿ, ಬನ್ನಿ ಮೀಟ್ ಮಾಡ್ಸೋಣ. ಸೊ ಇವರಂತೂ ಇವಾಗ ರೀಸೆಂಟಾಗಿ ತಲೆಗೆ ಹುಳ ಬಿಟ್ಟಿದ್ರು, ಎಲ್ಲರೂ ಕೂಡ ತುಂಬ ಹುಳ ಬಿಟ್ಬಿಟ್ಟಿದ್ರು. ಅರ್ಥ ಆಗುತ್ತೆ ಅನ್ಕತ್ತೆ ಯಾರು ಅಂತ. ಇದು ಯಾವ ರೂಟ್ ಅಂದರೆ ಕಾಮನ್ ಕೊಪ್ಪಲು, ಹಳೆ ಕಾಮನ್ ಕೊಪ್ಪಲು ರೂಟು, ಅಲೋಕ ಪ್ಯಾಲೇಸ್ ಹತ್ರಕ್ಕೆ ಹೋಗ್ತಿರೋದು. ಸೊ ಅಲ್ಲಿ ಒಬ್ರು VIP ಇದ್ದಾರೆ, ಅವ್ರನ್ನೊಬ್ರು ಮೀಟ್ ಮಾಡಕ್ಕೆ ಹೋಗ್ತಿದ್ದೀವಿ. ಬನ್ನಿ ಅವ್ರು ಯಾರನ್ನು ತೋರಿಸ್ಕೊಡ್ತೀನಿ ಹಾಗೇನೆ. ನನ್ನ ಮೀಟ್ ಮಾಡಿಸ್ಕೊಂಡು ಕರ್ಕೊಂಬಂದಿರೋರು ಇವರೇನೆ. ತುಂಬಾ ಥ್ಯಾಂಕ್ ಯು ಸೋ ಮಚ್. ವೇದು ನಾನು ಅಂತ ಇವಾಗ ಅರ್ಥ ಮಾಡ್ಕೊಳ್ಳಿ ಯಾರು ಅಂತ ಗೊತ್ತಾಗುತ್ತೆ. ನಾನು ಯಾರು VIP ಪರ್ಸನ್ ಮೀಟ್ ಮಾಡಕ್ಕೆ ಬಂದಿದ್ದೀನಿ ಅನ್ನೋದು. ಎಕ್ಸೈಟ್ ಆಗಿ ಬಂದಿದ್ದೀನಿ ಅವ್ರು ಮೀಟ್ ಮಾಡಬೇಕಂತ. ನೋಡುವ ಅವರು ಸಿಗ್ತಾರೋ. ಹಾಗೆ ಒಂದೆರಡು ಕಾರ್ಯಕ್ರಮ ಆದರೆ ಒಂದು 10 ನಿಮಿಷ ಅವ್ರ ಜೊತೆ ಭೇಟಿಯಾಗೋ ಕ್ಷಣ ನಮ್ಮ ಸ್ಮೈಲಿ ಸಿದ್ದು ಅವ್ರದ್ದು, ಹಾಗೆ ನಂದು ಕೂಡ. ಯಾರ್ಯಾರು ಬರ್ತಾರೋ ಮರೆ ಈ ಮನೆಯಾಗೆ? ಇಟ್ಕೊಂಡಿರಿ ಏನಿದು ಪಡ್ತೀರಣ್ಣ? ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಪ್ರಾಜೆಕ್ಟ್ಸ್. ನಾನೇ ಅಣ್ಣ ಸಾಂಗ್ ರಿಲೀಸ್ ಆಗ್ತಾ ಇದೆ, ನನಗಂತೂ ಇನ್ನೂ ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು. ಯಾವಾಗಲೂ ನಮ್ಮ ಜೊತೆಗೆ ಆಗ್ತಾ ಬನ್ನಿ. ಮತ್ತೆ ನಮ್ಮ ಸಂಘದಿಂದ ಒಂದು ಗಿಫ್ಟ್ ಮಾಡಿಸಿದ್ದೀವಿ 3D ಪಿಕ್ಚರಲ್ಲಿ. ಏನಕ್ರಪ್ಪ? ತುಂಬ ಆಸೆ ಇಷ್ಟೋಣ ಇದನ್ನು ಮಾಡಿಸ್ತಾರೆ. ನಿಮ್ಮಲ್ಲಿ ಇಟ್ಕೊಂಡ್ಬೇಕಿದ್ದೀನಿ, ಚೆನ್ನಾಗಿ ನಿಮ್ಮ ಮನೇಲಿ ಇಟ್ಕೊಳ್ಳಿ ಬಸ್. ನಮ್ಮ ಮನೇಲಿ ಇಟ್ಕೊಂಡಿದ್ದೀವಿ ಬಸ್. 2 ಗಂಟೆವರೆಗೂ ಆಯ್ತದೆ ಅಂತ ಹೇಳ್ತಿದ್ದು. ಏನಿರುತ್ತೋ ಅದೇ ಫೋಟೋ ಅಲ್ಲೇನು ಬರೋದು? ಸಾಕು. ಮೇಡಮ್